Next question. Each year a tree grows 5 centimeter less than it did the preceding year. If it grew by 1 meter in the first year, then how many years it will have ceased growing ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಕ್ವೆಶನ್. ಫಸ್ಟ್ ಇಯರಲ್ಲಿ ಅದು 1 ಮೀಟರ್ ಅಷ್ಟು ಅದು ಗ್ರೋತ್ ಆಗ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಅದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1 ಮೈನಸ್ 0.05 ಮೀಟರ್ ಅಂದರೆ ಅರ್ಥ 5 ಸೆಂಟಿಮೀಟರ್ ಕಮ್ಮಿ ಆಗ್ತಿದೆ. 5 ಸೆಂಟಿಮೀಟರ್ ಕಮ್ಮಿ ಆಗ್ತಿದೆ ಅಂದರೆ ಅರ್ಥ ಏನು? 0.05 ಮೀಟರ್ ಕಮ್ಮಿ ಆಗ್ತಿದೆ ಅಂತ ಅರ್ಥ. 1 ಮೈನಸ್ 0.05 ಮೀಟರ್ ಕಮ್ಮಿ ಆಗ್ತಿದೆ. ಅದರ ನೆಕ್ಸ್ಟ್ ಇಯರ್ಗೆ 1 ಮೈನಸ್ 2 ಇಂಟು 0.05 ಕಮ್ಮಿ ಆಗ್ತದೆ ಎಕ್ಸೆಟ್ರಾ ಅಪ್ ಟು ಎಲ್ಲಿವರೆಗೆ 0ವರೆಗೆ. ಎಲ್ಲಿವರೆಗೆ ಅದು ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಫೈಂಡ್ ಔಟ್ ಮಾಡಬೇಕು. ಕೊನೆಗೆ ನನಗೆ ಅದು 0 ಆಗುತ್ತೆ. ಸೊ ಫಸ್ಟ್ ಟರ್ಮ್ ಏನು 1 ಮೈನಸ್ 0.05 ಅಂತಂದರೆ 0.95. ಸೊ 1 ಮೈನಸ್ 2 ಇಂಟು 0.05 ಅಂತಂದರೆ 0.90. ಇಲ್ಲಪ್ ಟು ಎಲ್ಲಿವರೆಗೆ ಅದು ಅದ್ರ ಬೆಳವಣಿಗೆ 0 ಆಗೋವರೆಗೆ. ಸೊ ಎ ಈಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ಬಿ ಈಸ್ ದ 0.05. ಸೊ ಏನು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 0 ಆಗುತ್ತೆ. ಇವಾಗ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಎನ್ ಇಸ್ ಈಕ್ವಲ್ ಟು ಅಥವಾ ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಎಷ್ಟು 0, ಎ ಅಂದರೆ ಎಷ್ಟು 1 ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ 1 ಇಂಟು 0.05. 0 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ ಎನ್ ಮೈನಸ್ ಎನ್ ಇಂಟು 0.5 n into 0.05 minus 0.05. ಓಕೆನಾ? ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆಗ್ತಿದೆ ಅಂತ ಅಂದಾಗ ನನಗೆ ಅದರ ಸೈನ್ ಏನಾಗುತ್ತೆ? ಡಿ ವ್ಯಾಲ್ಯೂ ಮೈನಸ್ ಆಗುತ್ತೆ. ಸೊ ನೆಗೆಟಿವ್ ಇದು ಡಿಕ್ರೀಸ್ ಆಗ್ತಿದೆ ಅಂತ ಅಂದರೆ 0.95ನಲ್ಲಿ 1 ಕಳೆದ್ರೆ ನಮಗೆ 0.05 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 0.05. ಸೊ 0 ಇಸ್ ಈಕ್ವಲ್ ಟು 1 ಪ್ಲಸ್ 0.05 ಅಂದರೆ 1.05 ಪ್ಲಸ್ 0.05 ಇಂಟು ಎನ್ ಆಯಿತು. ಸೊ 0.05ನ ಈ ಕಡೆಗೆ ಶಿಫ್ಟ್ ಮಾಡೋಣ. ಸೊ ಅವಾಗ ಎನ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಸಾರಿ ಇದು ಮೈನಸ್ 0.5 ಇಂಟು ಎನ್ ಅಂತಂದರೆ ಇದು ಮೈನಸ್ 0.5 ಇಂಟು ಎನ್ ಆಗುತ್ತೆ. ಸೊ 0.05 ಇಂಟು ಎನ್ ಈ ಕಡೆಗೆ ಶಿಫ್ಟ್ ಮಾಡೋಣ. 0.05 ಎನ್ ಇಸ್ ಈಕ್ವಲ್ ಟು 1.05. ಸೊ ಎನ್ ಇಸ್ ಈಕ್ವಲ್ ಟು 1.05 ಡಿವೈಡೆಡ್ ಬೈ 0.05 ಆಯಿತು. ಎರಡು ಕಡೆ 2 ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ 105 ಡಿವೈಡೆಡ್ ಬೈ 5 ಆಯಿತು. 5 1 ಜಾ 5 2 ಜಾ 5 1 ಜಾ. ಹಾಗಾದರೆ ಎನ್ ಇಸ್ ಈಕ್ವಲ್ ಟು 21. ಎನ್ ಇಸ್ ಈಕ್ವಲ್ ಟು 21 ಅನ್ನೋದು ಏನು? 21 ವರ್ಷಗಳಿಗೆ ಅದ್ರ ಬೆಳವಣಿಗೆ 0 ಆಗುತ್ತೆ. ಅಷ್ಟೇ ಅದು ಬೆಳೆಯೋದು. ಅಂದರೆ ಪ್ರತಿ ವರ್ಷ 0.05 ಮೀಟರ್ಸ್ ಅಷ್ಟು ಕಮ್ಮಿ ಆಗ್ತಾ ಅದ್ರ ಬೆಳವಣಿಗೆ ಯಾವಾಗ 0 ಆಗುತ್ತೆ ಅಂತ ಹೇಳಿದ್ರೆ 21 ವರ್ಷಗಳಿಗೆ.